ಪ್ರಿಯ ಗೆಳೆಯರೇ, ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ತಿರುಪತಿ ತಿಮ್ಮಪ್ಪ, ಏಳು ಬೆಟ್ಟಗಳ ಒಡೆಯ, ಶೇಷಾದ್ರಿವಾಸ, ಶ್ರೀ ತಿರುಮಲೇಶ ಎಂದೆಲ್ಲ ಕರೆಯಲ್ಪಡುವ ತಿರುಪತಿ ತಿರುಮಲ ಬಾಲಾಜಿ ಶ್ರೀ ವೆಂಕಟೇಶ್ವರ ಯಾರಿಗೆ ತಾನೇ ಗೊತ್ತಿಲ್ಲ. ತಿರುಪತಿ ತಿಮ್ಮಪ್ಪನನ್ನು ನಂಬಿಕೆಟ್ಟವರು ಬಹುಶಃ ಯಾರೂ ಇರುವುದಿಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಜನರಿಗೆ ಈ ದೇವರ ಮೇಲೆ ನಂಬಿಕೆ ಹಾಗೂ ವಿಶ್ವಾಸ. ತಿರುಪತಿ ತಿಮ್ಮಪ್ಪನ ಬಗ್ಗೆ ಹೇಳುತ್ತಾ ಹೊರಟರೆ ಬಹುಶಃ ಮುಗಿಯೋದೇ ಇಲ್ಲವೇನೋ ಅನ್ನುವಷ್ಟು ಕಥೆಗಳು ಉಪಕಥೆಗಳು ತೆರೆದುಕೊಳ್ಳುತ್ತವೆ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲು ಹೊರಟಿರುವುದು ಶ್ರೀ ತಿರುಪತಿ ತಿರುಮಲ ಬಾಲಾಜಿಯ ವಿಶೇಷ ಹಾಗೂ ವಿಶ್ವವಿಖ್ಯಾತ ತಿರುಪತಿ ಲಡ್ಡುವಿನ ವಿಶೇಷತೆಗಳ ಬಗ್ಗೆ. ಅದಕ್ಕೂ ಮುನ್ನ ತಾವು ಇನ್ನೂ ನಮ್ಮ ಸೂಪರ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಕನ್ನಡದವರ ಈ ಹೊಸ ಪ್ರಯತ್ನವನ್ನು ಹರಸಿ ಬೆಳೆಸಿ ಮುಂದಕ್ಕೆ ನಡೆಸಿ ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ತಿರುಪತಿ ಲಡ್ಡು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಕರವರೆಗೂ ಎಲ್ಲರ ಅಚ್ಚುಮೆಚ್ಚಿನ ಪ್ರಸಾದ. ಅಂತಹ ಲಡ್ಡುವಿನ ಇತಿಹಾಸ ನಿಮಗೆ ಗೊತ್ತಾ? ನಮಗೆ ಪ್ರಸಾದವಾಗಿ ಕೊಡುವ ಲಡ್ಡು ನಮ್ಮ ಕೈ ಸೇರುವ ಮುಂಚೆ ಹೇಗೆಲ್ಲ ತಯಾರಾಗುತ್ತೆ ಅಂತ ನಿಮಗೇನಾದರೂ ಗೊತ್ತಾ? ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು, ಎಷ್ಟು ಅಂತೆಲ್ಲ ನಮ್ಮ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯವರೆಗೂ ತಪ್ಪದೇ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸುಮಾರು 300 ವರ್ಷಗಳ ಹಿಂದೆ ತಿರುಪತಿಯಲ್ಲಿ ಲಡ್ಡುವನ್ನು ಪ್ರಸಾದವಾಗಿ ಕೊಡಲು ಪ್ರಾರಂಭಿಸಿದರು. ಇದನ್ನು ಪ್ರಾರಂಭಿಸಿದವರು ಶ್ರೀ ದಿವಂಗತ ಕಲ್ಯಾಣಂ ಅಯ್ಯಂಗಾರ್ ರವರು. ಆಗಿನ ಕಾಲಕ್ಕೆ ತುಂಬ ದೊಡ್ಡ ಗಾತ್ರದ ಲಡ್ಡುಗಳನ್ನು ಪ್ರಸಾದವಾಗಿ ವಿತರಿಸಲು ಶುರು ಮಾಡಿದ ಕಲ್ಯಾಣಂ ಅಯ್ಯಂಗಾರ್ ಗಾರು ಪೋತು ಎನ್ನುವ ದೇವಸ್ಥಾನದ ಅಡುಗೆ ಮನೆಯಲ್ಲಿ ಲಡ್ಡುವಿನ ತಯಾರಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. 1984 ತನಕ ಲಡ್ಡುವನ್ನು ಭಾರೀ ಗಾತ್ರದ ಸೌದೆಗಳನ್ನು ಒಗಿಸುತ್ತಾ ಒಲೆಯಲ್ಲಿಯೇ ಲಡ್ಡುವನ್ನು ತಯಾರಿಸುತ್ತಿದ್ದರು. 1984 ನಂತರ LPGಯನ್ನು ಬಳಸಲು ತಿರುಪತಿ ತಿರುಮಲ ದೇವಸ್ಥಾನಂ ಆಡಳಿತ ಮಂಡಳಿ ನಿರ್ಧರಿಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ತಿರುಪತಿ ಲಡ್ಡು ಪ್ರಪಂಚದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರಸಾದದ ರೂಪದಲ್ಲಿ ಕೊಟ್ಟಂತಹ ಮೊದಲ ಪ್ರಸಾದವಾಗಿದೆ. ಅಂದರೆ ಸುಮಾರು 300 ವರ್ಷಗಳ ಇತಿಹಾಸ ಲಡ್ಡುವಿಗಿದೆ. ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಸರಿಸುಮಾರು 3,3,75,000 ಲಡ್ಡುಗಳನ್ನು ಪ್ರತಿದಿನ ತಯಾರಿಸುತ್ತದೆ ಹಾಗೂ ಅದರ ಗಾತ್ರ 175 ಕಿಲೋಗ್ರಾಂಗಳಷ್ಟು ಇರುತ್ತದೆ. ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ ತಿಮ್ಮಪ್ಪನ ದರ್ಶನಕ್ಕೆ ಬರುವ ಒಟ್ಟು ಭಕ್ತಾದಿಗಳ ಸಂಖ್ಯೆ ಸರಿಸುಮಾರು 75,000ದಷ್ಟಿರುತ್ತದೆ. ಇಲ್ಲಿ ತಯಾರಿಸುವ ಲಡ್ಡುವಿನಲ್ಲಿ 3 ತರಹದ ಲಡ್ಡುಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ಆಸ್ಥಾನಂ ಲಡ್ಡು, ಎರಡನೆಯದು ಕಲ್ಯಾಣೋತ್ಸವಂ ಲಡ್ಡು, ಮೂರನೆಯದು ಪ್ರೋಕ್ತಂ ಲಡ್ಡು. ಮೊದಲಿಗೆ ಬಂದರೆ ಆಸ್ಥಾನಂ ಲಡ್ಡು. ಕೇವಲ ಪ್ರಮುಖವಾದ ಹಬ್ಬ ಹರಿದಿನಗಳಲ್ಲಿ ಮಾತ್ರ ತಯಾರಿಸಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಕೇವಲ VVIPಗಳಿಗೆ ಮಾತ್ರ ಈ ಆಸ್ಥಾನಂ ಲಡ್ಡುವನ್ನು ವಿತರಿಸುತ್ತಾರೆ. ಇದರ ತೂಕ ಬರೋಬ್ಬರಿ 750 ಗ್ರಾಂಗಳಷ್ಟಿರುತ್ತದೆ. ಎರಡನೆಯದು ಕಲ್ಯಾಣೋತ್ಸವಂ ಲಡ್ಡು. ಈ ಲಡ್ಡು ಕೇವಲ ಯಾರು ಬಾಲಾಜಿಯ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೋ ಅವರಿಗೆ ಮಾತ್ರ ಮೀಸಲು. ಮೂರನೆಯದು ಪ್ರೋಕ್ತಂ ಲಡ್ಡು. ಪ್ರೋಕ್ತಂ ಲಡ್ಡು ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳಿಗೆ ನೀಡಲಾಗುವ ಲಡ್ಡು.
ಇಷ್ಟೆಲ್ಲ ವಿಶೇಷತೆಗಳಿರುವ ತಿರುಮಲ ಲಡ್ಡುವನ್ನು ಪ್ರತಿನಿತ್ಯ ತಯಾರಿಸಲು ಏನೆಲ್ಲ ಪದಾರ್ಥಗಳನ್ನು ಬಳಸುತ್ತಾರೆ ಅಂತ ನಿಮಗೇನಾದರೂ ಗೊತ್ತಾ? ಗೊತ್ತಿಲ್ಲ ಅಂದರೆ ನಾವು ಅದನ್ನು ಕೂಡ ತಿಳಿಸ್ತೀವಿ ನೋಡಿ. ಕಡಲೆ ಹಿಟ್ಟು 10 ಟನ್, ಸಕ್ಕರೆ 10 ಟನ್, ದ್ರಾಕ್ಷಿ 540 kg, ಗೋಡಂಬಿ 350 kg, ಯಾಲಕ್ಕಿ 150 kg, ಶುದ್ಧವಾದ ತುಪ್ಪ 300ರಿಂದ 500 kg, 500 kg ಕಲ್ಲು ಸಕ್ಕರೆ. ಅಬ್ಬಬ್ಬ, ನೋಡಿದರಲ್ಲ ಎಷ್ಟೆಲ್ಲ ಪದಾರ್ಥಗಳು ಉಪಯೋಗಿಸುತ್ತಾರೆ. ಅದಕ್ಕೆ ಅಲ್ಲವಾ ತಿರುಪತಿ ಲಡ್ಡು ಅಷ್ಟೆಲ್ಲ ಘಮಘಮ ಅಂತಿರೋದು. ಈ ಅಷ್ಟು ಲಡ್ಡು ತಯಾರಿಕೆಗೆ ಸರಿಸುಮಾರು 620 ಅಡಿಗೆ ಭಟ್ಟರು ಹಾಗೂ ಸಹಾಯಕರು ಪ್ರತಿನಿತ್ಯದ ಲಡ್ಡು ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಅದರಲ್ಲಿ 150 ಪೋತು ಕೆಲಸದವರನ್ನು ತಿರುಮಲ ತಿರುಪತಿ ಆಡಳಿತ ಮಂಡಳಿ ಪರ್ಮನೆಂಟ್ ವರ್ಕರ್ಸ್ ಆಗಿ ನೇಮಕ ಕೂಡ ಮಾಡಿಕೊಂಡಿರುತ್ತದೆ. ಇಲ್ಲಿ ಮತ್ತೊಂದು ವಿಶೇಷತೆಯ ಬಗ್ಗೆ ನಾವು ನಿಮಗೆ ತಿಳಿಸಲೇಬೇಕು. ಅದು ಏನಪ್ಪ ಅಂದರೆ ತಿರುಪತಿ ತಿರುಮಲ ಲಡ್ಡು ಪ್ರಪಂಚದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಎಂದರೆ ಪೇಟೆಂಟ್ ರೈಟ್ಸ್ಗಳಿರುವ ಪದಾರ್ಥಗಳಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡು ಕೂಡ ಒಂದು. ಈ ಲಡ್ಡುವನ್ನು ತಿರುಪತಿ ತಿರುಮಲ ದೇವಸ್ಥಾನಂ ಆಡಳಿತ ಮಂಡಳಿ ಬಿಟ್ಟರೆ ಬೇರೆ ಯಾರೂ ಸಹ ತಯಾರಿಸುವುದು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ ಮತ್ತು ಅಂಥವರನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಪ್ರೀತಿಯ ಗೆಳೆಯರೇ, ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಎಂದು ತಿಳಿಯುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರವಾದ ವಿಷಯವನ್ನು ತೆಗೆದುಕೊಂಡು ಬರುತ್ತೇವೆ. ಮತ್ತೊಮ್ಮೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.